ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಇವತ್ತು ನಾನು ಈ ಫೂಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈಸಿಯಾಗಿ ಗ್ಯಾದರ್ಸ್ನ ಯಾವ ರೀತಿ ಮಾಡೋದು ಈ ಥರ ಅಂತೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದೇ ನೋಡಿ ಗ್ಯಾದರ್ ಫೂಟ್. ಈ ಫೂಟಿಂದ ನಾವು ಈಸಿಯಾಗಿ ಗೌನು ಅಥವಾ ಫ್ರಾಕ್ಗೆಲ್ಲ ಗ್ಯಾದರ್ಸ್ನ ಮಾಡ್ಕೋಬೋದು. ಇದ್ರ ಪ್ರೈಸ್ ಬಂದುಬಿಟ್ಟು 180 ರೂಪೀಸ್ ನಾನು ತೊಗೊಂಡಾಗಿದ್ದು. ಇದು ಆನ್ಲೈನಲ್ಲೆಲ್ಲ ಕೂಡ ಅವೈಲೇಬಲ್ ಇದೆ. ಆನ್ಲೈನಲ್ಲಿ ಆದರೆ 125, 200, 180 ಈ ಥರ ಎಲ್ಲ ಬೇರೆ ಬೇರೆ ರೇಟಲ್ಲಿದೆ. ನೀವು ನೋಡಿಬಿಟ್ಟು ತೊಗೋಬೇಕಾಗತ್ತೆ. ಬೇಕಿದ್ರೆ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಈ ಒಂದು ಫೂಟ್ ನಮ್ಮ ಹತ್ರ ಇತ್ತು ಅಂದರೆ ಎಷ್ಟೋ ಕೆಲಸ ಕಮ್ಮಿ ಆಗುತ್ತೆ ನಿಜವಾಗ್ಲೂ. ದೊಡ್ಡ ದೊಡ್ಡ ಫ್ರಾಕ್ಗಳು, ಗೌನ್ಗಳೆಲ್ಲ ಸ್ಟಿಚ್ ಮಾಡಬೇಕು ಅಂದರೆ ಗ್ಯಾದರ್ಸ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಸಿಂಗಲ್ ಸ್ಟಿಚ್ ಹಾಕಿ ಮಾಡೋದು, ಕೈಯಿಂದ ಮಾಡೋದು ತುಂಬ ಲೇಟ್ ಆಗುತ್ತೆ. ಈಗ ಫೂಟ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಈಗ ನಾನಿಲ್ಲಿ 9ಗೆ ಇಟ್ಕೊಂಡಿದ್ದೀನಿ. ಸೆಲೆಕ್ಟರ್ ಬಂದುಬಿಟ್ಟು ಹೇಗಿದೆ ಲೆಂತ್ ನಮ್ಗೆ ನೋಡಿ ಎಷ್ಟು ಲೆಂತ್ ಬೇಕಷ್ಟು ಇಟ್ಕೋಬೇಕು. ವಿಡ್ತು ಕೂಡ 5ಅಲ್ಲಿ ಇರಬೇಕಾಗತ್ತೆ. ಇಷ್ಟನ್ನು ಸೆಟ್ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಸ್ಟಿಚ್ ಮಾಡ್ತಾ ಹೋಗೋದಷ್ಟೇ. ತುಂಬಾ ಈಸಿ. ಸ್ಟಿಚ್ ಮಾಡ್ತಾ ಹೋದೆ ಅದೇ ಗ್ಯಾದರ್ ಆಗುತ್ತೆ ನೋಡಿ. ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ನಾನು. ಎಷ್ಟು ನೀಟಾಗಿ ನಾವೇನು ಎಳೆಯೋದು ಬೇಡ, ಏನು ಬೇಡ, ಕೊಡ್ತಾ ಹೋದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇನ್ನು ನಿಮಗೆ ಟೈಟಾಗಿ ಇನ್ನೂ ಹತ್ರ ಗ್ಯಾದರ್ಸ್ ಬೇಕು ಅಂದರೆ ನೀವು ಲೆಂತ್ನ ನೀವು ಕಡಿಮೆಗೆ ಇಟ್ಕೋಬೇಕಾಗತ್ತೆ. ನನ್ನ ಮಗಳು ಬರ್ಡೇ ಗೌನ್ ಸ್ಟಿಚ್ ಮಾಡೋದಕ್ಕೋಸ್ಕರ ನಾನು ಈ ಫೂಟ್ ತರಿಸ್ಕೊಂಡಿದ್ದು. ತುಂಬಾ ಹೆಲ್ಪ್ ಆಯಿತು ನನಗಂತೂ. 4 ಲೇಯರ್ ನಾನು ಗ್ಯಾದರ್ ಮಾಡಬೇಕಾಗಿತ್ತು. ತುಂಬಾ ಟೈಮ್ ಹಿಡಿತಾ ಇತ್ತು. ಮತ್ತು ಮಧ್ಯದಲ್ಲಿ ಏನಾದರೂ ನಾವು ಸ್ಟಿಚ್ ಹಾಕಿ ಎಳೆಯೋದು ಮಾಡುವಾಗ ಕಟ್ಟಾಯಿತು ಅಂದ್ಬಿಟ್ರೆ ಮತ್ತೆ ಫಸ್ಟಿಂದ ಮಾಡಬೇಕಾಗತ್ತೆ, ಅದೆಲ್ಲ ವೇಸ್ಟಾಗಿ. ಸೊ ಇದೊಂದು ಇದ್ದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಆ ಗೌನ್ ಸ್ಟಿಚ್ ಮಾಡಿರೋ ವಿಡಿಯೋ ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಬೋದು. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇರಿ. ಏನಾದರೂ ಡೌಟ್ ಇತ್ತು ಅಂದ್ರೂ ಕೇಳಿ ತಿಳ್ಕೊಬೋದು. ಒಟ್ಟಲ್ಲಿ ಈ ಗ್ಯಾದರ್ ಫೂಟಿಂದ ನನಗಂತೂ ತುಂಬಾ ಹೆಲ್ಪ್ ಆಗಿದೆ. ತುಂಬ ಕೆಲಸ ಕಡಿಮೆ ಮಾಡುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ಇಷ್ಟೆಲ್ಲ ಕೆಲಸ ಎಷ್ಟು ಬೇಗನೆ ಮುಗ್ದೋಯ್ತು. ನಾನು 3 ಲೇಯರ್ಸ್ ಗ್ಯಾದರ್ ಮಾಡೋದಕ್ಕೆ ಬೇಕಾಗಿದ್ದು. ತುಂಬ ಚೆನ್ನಾಗಿ ಬಂತು. ನನಗಂತೂ ಇಷ್ಟ ಆಯಿತು. ಥ್ಯಾಂಕ್ ಯು.